ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಸಂಬಂಧ ಸಭೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ನಿವಾಸ ಕಾವೇರಿಯಲ್ಲಿ ಸುಮಾರು 3 ಗಂಟೆಗೆ ಸಭೆ ಇರುತ್ತೆ. ಸಿಎಂ ನೇತೃತ್ವದಲ್ಲಿ ಸಭೆ ನಡೆಯೋದಿದೆ. ಸಚಿವ ಶಿವರಾಜ್ ತಂಗಡಗಿ ಕೂಡ ಇರ್ತಾರೆ. ಮಧುಸೂದನ್ ನಾಯಕ್ ಸೇರಿ ಹಲವು ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗೋರಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮಧುಸೂದನ್ ಇವರು ಕೂಡ ಇವತ್ತಿನ ಸಭೆಯಲ್ಲಿ ಇರ್ತಾರೆ. ಆಯೋಗ ಕೈಗೊಳ್ಳಬೇಕಾದಂತ ವಿಷಯಗಳ ಕುರಿತು ಈ ಸಭೆಯಲ್ಲಿ ಚರ್ಚೆಯಾಗೋದಿದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಸಂಬಂಧ ಸಿಎಂ ಸಿದ್ದರಾಮಯ್ಯ ನಿವಾಸ ಕಾವೇರಿಯಲ್ಲಿ ಇವತ್ತು ಮಹತ್ವದ ಸಭೆ ನಡೆಯೋದಿದೆ. ಸಿಎಂ ನೇತೃತ್ವದಲ್ಲಿ ಸಭೆ ನಡೆಯುತ್ತಾ ಇದೆ. ಈ ಸಭೆಯಲ್ಲಿ ಶಿವರಾಜ್ ತಂಗಡಗಿ, ಮಧುಸೂದನ್ ನಾಯಕ್ ಸೇರಿದಂತೆ ಹಲವು ಅಧಿಕಾರಿಗಳಿರ್ತಾರೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂತಹ ಮಧುಸೂದನ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗೋರಿದ್ದಾರೆ. ಜಾತಿ ಗಣತಿಯಲ್ಲಿ ಲೋಪದೋಷವಾಗದಂತೆ ಸಿಎಂ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನ ಕೈಗೊಂಡಿದೆ ರಾಜ್ಯ ಸರ್ಕಾರ. ವೈಜ್ಞಾನಿಕವಾಗಿ ಜಾತಿ ಗಣತಿಗೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಹೊಸ ಜಾತಿ ಗಣತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ವಿಪಕ್ಷಗಳ ಟೀಕೆ ಬೆನ್ನಲ್ಲೇ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಪಕ್ಕಾ ಪ್ಲಾನ್ನೊಂದಿಗೆ ಜಾತಿ ಗಣತಿಯನ್ನ ಮಾಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಮಾನವ ಸಂಪನ್ಮೂಲ ಜೊತೆಗೆ ಆಧುನಿಕ ತಂತ್ರಜ್ಞಾನವನ್ನ ಕೂಡ ಬಳಕೆ ಮಾಡಬೇಕು. ಮ್ಯಾನ್ ಪವರ್ ಇರಬೇಕು, ಅದರ ಜೊತೆಗೆ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ಕೂಡ ಬಳಕೆ ಮಾಡಬೇಕು ಅನ್ನೋದಾಗಿ ನಿರ್ಧಾರಕ್ಕೆ ಬಂದಿದೆ. ಲೋಪದೋಷ ಆಗಲೇಬಾರದು. ಈ ಬಗ್ಗೆ ಕ್ರಮ ವಹಿಸುವುದಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಂಪೂರ್ಣ ಮಾಹಿತಿಯ ಜೊತೆಗೆ ಜಾತಿ ಗಣತಿಯನ್ನ ಮಾಡಲಿದೆ ಸರ್ಕಾರ. ಹಿಂದಿನ ಬಾರಿ ಆದಂತ ತಪ್ಪುಗಳು ಮತ್ತೆ ಪುನರಾವರ್ತನೆ ಆಗಬಾರದು. ಈಗ ಇರುವಂತ ಟೆಕ್ನಾಲಜಿಗಳನ್ನ ಬಳಕೆ ಮಾಡಬೇಕು. ಹಾಗೆ ಸರಿಯಾದಂತ ಮ್ಯಾನ್ ಪವರ್ ಬಳಕೆಯೂ ಕೂಡ ಇದರಲ್ಲಿ ಆಗಬೇಕು ಅನ್ನೋದಾಗಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಜಾತಿ ಗಣತಿಯನ್ನು ನಡೆಸುವುದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಇನ್ನೊಂದು ತಿಂಗಳಲ್ಲಿ ಸೆಪ್ಟೆಂಬರ್ 22ನೇ ತಾರೀಕು ಜಾತಿ ಗಣತಿಯನ್ನು ನಡೆಸೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಸಭೆಯಲ್ಲಿ. ಬಟ್ ಯಾವುದೇ ಲೋಪದೋಷ ಆಗಬಾರದು. ಆರಂಭ ಆದ ನಂತರದಲ್ಲಿ ಪೂರ್ಣ ಆಗೋವರೆಗೂ ಕೂಡ ಯಾವುದೇ ಸಮಸ್ಯೆಗಳು ಆಗದಂತೆ ಎಚ್ಚರಿಕೆಯನ್ನ ವಹಿಸಬೇಕು ಅನ್ನೋದಾಗಿ ಸಿಎಂ ಇದಾಗಲೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವೈಜ್ಞಾನಿಕವಾಗಿ ಮಾಡಬೇಕು ಜಾತಿ ಗಣತಿಯನ್ನ. ಈ ಬಗ್ಗೆನೂ ಕೂಡ ಒಂದು ಸುತ್ತಿನ ಚರ್ಚೆಗಳಾಗಿದೆ. ಹೊಸ ಜಾತಿ ಗಣತಿ ಆರಂಭ ಆಗುತ್ತೆ ಸೆಪ್ಟೆಂಬರ್ 22ನೇ ತಾರೀಕು. ಎಚ್ಚರಿಕೆಯನ್ನ ವಹಿಸಬೇಕು. ಸಮಸ್ಯೆಗಳಾಗಬಾರದು, ಯಾವುದೇ ತಪ್ಪುಗಳಾಗಬಾರದು. ಇದೆಲ್ಲ ಸೂಚನೆಯನ್ನ ಇದಾಗಲೇ ಸಿಎಂ ಕೊಟ್ಟಿದ್ದಾರೆ. ವಿಪಕ್ಷಗಳು ಯಾವ ರೀತಿಯಾಗಿ ಟೀಕೆ ಮಾಡಿತು ಅನ್ನೋದಾಗಿ ನಿಮಗೆ ಗೊತ್ತೇ ಇದೆ. ಅನಂತರ ಆದಷ್ಟು ಬೇಗನೆ ಮುಗಿಸೋದು ಜಾತಿ ಗಣತಿ, ಇದೂ ಕೂಡ ಸರ್ಕಾರದ ಮುಂದಿರುವಂತ ಒಂದು ಸವಾಲು. ಇದಕ್ಕೆ ತಂತ್ರಜ್ಞಾನವನ್ನು ಕೂಡ ಬಳಕೆ ಮಾಡಲಾಗುತ್ತೆ ಅನ್ನೋ ವಿಚಾರಗಳು ಗೊತ್ತಾಗ್ತಾ ಇದೆ.